ಎಲ್ಲರಿಗೂ ನಮಸ್ಕಾರ. ಇವತ್ತು ಶೇಂಗಾ ಚಟ್ನಿ ಮಾಡೋದು ಹೇಗಂತ ನೋಡೋಣ್ರಿ. ಈಗಾಗಲೇ ಶೇಂಗಾ ಪುಟಾಣಿ ಮಿಕ್ಸ್ ಮಾಡಿ ಚಟ್ನಿ ಮಾಡಿ ತೋರಿಸೇನ್ರಿ. ಈಗ ಬರೀ ಶೇಂಗಾ ಕಾಳು ಉಪಯೋಗಿಸ್ಕೊಂಡು ಹಿಂಗೆ ಉದುರಾಗ ಚಟ್ನಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡಿರಿ ಎಷ್ಟು ಉದುರಾಗೈತೆ ನೋಡ್ರಿ. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ನೋಡಿರಿ ಎಷ್ಟು ಶೇಂಗಾ ಕಾಳು ತೊಗೊಂಡನೀಗ ಹಸಿ ಮಾಡಿ ಇಟ್ಕೊಳ್ಳೋಣ. ಈಗ ಇವನ್ನ ಹುರ್ಕೋಬೇಕ್ರಿ ಚಟ್ನಿಗೆ. ನೋಡಿರಿ ಕಡಾಯಿಗೆ ಹಾಕೀನಿ, ಇವನ್ನ ಹುರ್ಕೋಬೇಕ್ರಿ. ಈ ಥರ ಕೈ ಆಡಿಕೆ ಅಂತ ಹುರಿಬೇಕು. ಸ್ಟಾರ್ಟಿಂಗ್ ಉರಿ ಜೋರು ಇಡ್ಬೇಕ್ರಿ. ಒಂದು ಸ್ವಲ್ಪ ಹುರಿದಿಂದ ಸಣ್ಣ ಇಟ್ಟು ಹುರಿಬೇಕ್ರಿ. ಇಲ್ಲಕ್ರೆ ಶೇಂಗಾ ಬೀಜ ಒಂದು ಹುರಿತೀವಿ, ಒಂದು ಹುರಿಯೋದ್ರಿ. ನೋಡ್ರಿ ಈ ಥರ ಹುರ್ಕೋಬೇಕ್ರಿ. ಸಿಪ್ಪೆ ಹೆಂಗೆ ಬಿಟ್ಟವು ನೋಡ್ರಿ. ಹುರಿಯೋ ಮುಂದೆ ಸಿಪ್ಪೆ ಬಿಟ್ಟವು. ತೀರ ಉರಿ ಜಾಸ್ತಿ ಇಟ್ಟು ಹುರಿದ್ರೆ ಒಂದು ಹುರಿತೇವ್ರಿ, ಒಂದು ಹಸಿ ಹಂಗೆ ಉಳಿತೇವು. ಈ ಥರ ಸಣ್ಣ ಇಟ್ಟು ಹುರ್ಕೋಬೇಕ್ರಿ. ನೋಡ್ರಿ ತಾಟಿ ಹಾಕ್ಯಾನೆಲ್ಲ ಆರ್ಬೇಕ್ರಿ. ಒಂದು ಸ್ವಲ್ಪ ಆರಿಂದ ಚಟ್ನಿ ಮಾಡೋದು ತೋರಿಸ್ತೇನೆ ರೀ. ನೋಡ್ರಿ ಇವು ಆರ್ಯವು. ಈಗ ನಾನು ಸಿಪ್ಪೆ ತೆಗ್ದಿಲ್ರಿ. ಇವನು ಸಿಪ್ಪೆ ತೆಗ್ದಲ್ಲ ಹಂಗೆ ಮರಕ್ಕೆ ಹಾಕಿ ಕೇರಿ ಇಟ್ಕೊಂಡ್ರಿ. ಸಿಪ್ಪೆ ತೆಗ್ದಲ್ಲ. ಸಿಪ್ಪೆ ತೆಗೆದ್ರೆ ಶೇಂಗಾ ಚಟ್ನಿ ಮಿಜ್ಜಾಕೈತ್ರಿ. ಅದಕ್ಕೆ ನಾನು ಸಿಪ್ಪೆ ತೆಗ್ದು ನೋಡ್ರಿ. ಈಗ ಸಿಪ್ಪೆ ತೆಗಿಲಿಲ್ದಂಗೆ ಮಾಡಿದ್ರೆ ಮಿಜ್ಜಾಗಲ್ಲ ರೀ ಶೇಂಗಾ ಚಟ್ನಿ. ಈಗ ಇದಕ್ಕೆ ಏನೇನು ಪದಾರ್ಥ ಬೇಕು ಎಲ್ಲ ಹಾಕ್ತೀನಿ ನೋಡ್ರಿ. ಹಳಕ್ಕೆ ಉಪ್ಪಿಕಂತ ನೋಡ್ರಿ. ಅದಕ್ಕೆ ಅಷ್ಟು ಹಿಡ್ತೈತಿ ನೋಡ್ಕೊಂಡು ಅಷ್ಟು ಹಾಕ್ಯಬೇಕ್ರಿ. ಬೆಲ್ಲ ಹಾಕ್ಯಂತ ನೋಡ್ರಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿ ಬೆಲ್ಲ ಹಾಕ್ಯಂತೇನೆ ರೀ. ಬೆಳ್ಳುಳ್ಳಿ ಹಾಕ್ಯಂತ ನೋಡ್ರಿ. ಜೀರಿಗೆ ಹಾಕ್ಯಂತ ನೋಡ್ರಿ. ಈಗ ಖಾರ ಪುಡಿ ಹಾಕ್ಯಂತ ನೋಡ್ರಿ. ಜಾಸ್ತಿ ತೀರ ಖಾರ ಜಾಸ್ತಿ ಹಾಕ್ಬಾರ್ದ್ರಿ, ಮಕ್ಕಳು ತಿಂತಿರ್ತಾರ. ಒಂದು ಸ್ವಲ್ಪ ನೋಡಿ ಹಾಕ್ಯಬೇಕ್ರಿ. ನೋಡ್ರಿ 3 ಸ್ಪೂನು ಖಾರ ಪುಡಿ ಹಾಕಿ ನೋಡ್ರಿ. ಈಗ ಕರಿಬೇವು ಹಾಕ್ಯಂತೇನೆ ರೀ. ನೋಡ್ರಿ ಈಗ ಇದಕ್ಕೆ ಎಲ್ಲ ಪದಾರ್ಥ ಹಾಕ್ಯಂಡನಿ. ಈಗ ಮಿಕ್ಸರ್ ಹಾಕ್ಯಂತ ನೋಡ್ರಿ. ಅದು ಮಿಕ್ಸಿ ಹಾಕ್ಯಂಬರ್ತೀನಿ ನೋಡ್ರಿ. ಮಿಕ್ಸರ್ ಹಾಕ್ಯಂಬಂದನಿ. ಎಷ್ಟು ಉದುರಾಗೈತೆ ನೋಡ್ರಿ. ಇದು ಈ ಥರ ಉದುರಾಗೈತೆ ನೋಡ್ರಿ. ಎಷ್ಟು ಸುಲಭವಾಗಿ ಶೇಂಗಾ ಚಟ್ನಿ ಮಾಡ್ಬೋದ್ರಿ. ನೋಡ್ರಿ ಈ ಥರ ಮಾಡಿಟ್ಕೊಂಡ್ರೆ ಉಪ್ಪಿಟ್ಟಿನಾಗ ರೊಟ್ಟಿ ಮೊಸರು ಚಟ್ನಿ ಹಚ್ಕೊಂಡು ತಿನ್ನಕ್ಕೆ, ಅನ್ನದಾಗ ಹಚ್ಕೊಂಡು ತಿನ್ನಕ್ಕೆ ಟೇಸ್ಟ್ ಆಕತ್ರಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.